ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗುರು ಪುಷ್ಯಾಮೃತ ಯೋಗ ಯಾವತ್ತು ಬಂದಿದೆ, ಅದರಿಂದ ಏನು ನಾವು ಉಪಯೋಗವನ್ನು ಪಡೆದುಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ಇದೇ ತಿಂಗಳು ಜೂನ್ 18ನೇ ತಾರೀಕು ಗುರುವಾರ ಗುರುಪುಷ್ಯ ಯೋಗ ಬಂದಿದೆ. ಇದು 12 ವರ್ಷಕ್ಕೊಂದ್ಸರಿ ಬರುವಂತಹದ್ದು. ಈ ಗುರುಪುಷ್ಯ ಯೋಗ ಬಂದಿರೋದ್ರಿಂದ, ಅಧಿಕ ಮಾಸದಲ್ಲಿ ಕಳೆದ ತಕ್ಷಣ ಬಂದಿರೋದ್ರಿಂದ ಗುರು ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಈ ದಿನ. ಅಂದರೆ ಗುರು ಸಂಚಾರ ಈಗ ಆರಂಭವಾಗಿದೆ, ಆದ್ರೂ ಅದೇ ದಿನ ಗುರುವಾರನ ದಿನನೇ ಬಂದಿರೋದ್ರಿಂದ ಇದಕ್ಕೆ ಗುರುಪುಷ್ಯ ಯೋಗ ತುಂಬ ಚೆನ್ನಾಗಿದೆ. ಆ ದಿನ ನಾವು ಏನು ಮಾಡಬೇಕು, ಯಾವ ಥರ ನಾವು ಅದನ್ನು ಸದುಪಯೋಗ ಪಡ್ಕೊಳ್ಬಹುದು ಆ ಅಮೃತಗಳಿಗೆ ಅಂತ ನಾನಿವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಗುರುವಾರ ದಿನ ಜೂನ್ 18 ಗುರುವಾರ ದಿನ ಬೆಳಗ್ಗೆ 5:15ರಿಂದ 5:23ರಿಂದ ಬೆಳಗ್ಗೆ 11:33 ಶುಭ ಮುಹೂರ್ತ ಅಮೃತಗಳಿಗೆ ಅಂತ ನಮಗೆ ಸಿಗಲಾಗತ್ತೆ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು, ಆ ಸಮಯದಲ್ಲಿ ಆಗಿಲ್ಲ ಅಂದರೂ ಗುರುವಾರ ಪೂರ್ತಿ ಆದ್ರೂ ನಾವು ಏನು ಮಾಡಿದರೆ ಒಳಿತಾಗತ್ತೆ, ನಮಗೆ ಆಗಲಿ, ನಮ್ಮ ಕುಟುಂಬದವ್ರಿಗಾಗಲಿ, ನಮ್ಮ ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ವಿರಸಗಳು ದೂರವಾಗಲಿಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಮಾಡಬಹುದು ಅಂತ ನೋಡೋದಾದರೆ, ಫಸ್ಟಿಗೆ ಗುರು ಅಂತಂದ್ರೇ ಬಂಗಾರ ಖರೀದಿ ವಿಷಯದಲ್ಲಿ ಬರ್ತಾನೆ. ಆದರೆ ಈಗ ಎಲ್ಲರ ಹತ್ರನೂ ಬಂಗಾರ ಖರೀದಿ ಮಾಡೋಷ್ಟು ಹಣ ಆಗಲಿ, ಅವ್ರ ಹತ್ರ ದುಡ್ಡು ಕಾಸಾಗಲಿ ತೊಂದರೆ ಇದ್ದೇ ಇರುತ್ತೆ. ಆಮೇಲೆ ಈಗಿನ ವಾತಾವರಣ, ಈಗಿನ ಎಲ್ಲ ನೋಡಿಕೊಂಡ್ರೆ ನಮಗೆ ಬಂಗಾರ ತೊಗೊಳಕ್ಕಾಗಲ್ಲ ಅನ್ನೋರು ಬೇರೆ ಏನು ತೊಗೋಬೋದು, ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಬಂಗಾರ ಆ ದಿನ ಖರೀದಿ ಮಾಡಿ ಸ್ವಲ್ಪನಾದರೂ. ಇಲ್ಲ ನನ್ನ ಹತ್ರ ಆಗಲ್ಲ ಅನ್ನೋರು ಅವತ್ತಿನ ದಿನ ಏನು ಖರೀದಿ ಮಾಡಬಹುದು, ವಾಹನ ತಗೊಳ್ಬೋದು. ಅವತ್ತಿನ ದಿನ ಶುಭ ನೀವೇನು ತೊಗೊಂಡ್ರೂ ಶುಭ. ಅದಕ್ಕೆ ಮುಹೂರ್ತ ನೋಡೋದೇ ಬೇಡ. ಅವತ್ತಿನ ದಿನ ನೀವು ಏನಾದರೂ ತೊಗೋಬೋದು. ಇಲ್ಲ ನಾವು ಏನಾದರೂ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ, ನಿಮ್ಮ ಸೈಟ್ ಆಗಲಿ, ಮನೆ ಆಗಲಿ, ಇಲ್ಲ ಏನಾದರೂ ಹೊಲ ತೊಗೊಳ್ತೀವಿ, ಅದ್ರದ್ದು ಏನಾದ್ರು ವ್ಯವಹಾರ ಮಾಡಬೇಕು, ಯಾವ ದಿನ ಶುಭ ನೋಡ್ತೀವಿ ಅನ್ನೋದಾದರೆ ಅವತ್ತಿನ ದಿನ ಗುರುವಾರ 18ನೇ ತಾರೀಕು ತುಂಬ ಒಳ್ಳೆಯ ದಿನ ಇದೆ, ಶುಭ ಅಮೃತ ಮುಹೂರ್ತ ಇದೆ. ಅವತ್ತಿನ ದಿನ ನೀವು ಅಗ್ರಿಮೆಂಟ್ನ ಮಾಡ್ಕೋಬೋದು. ಇಲ್ಲ ಮನೆ ಏನಾದರೂ ಕೊಂಡ್ಕೊತೀವಿ, ಅಡ್ವಾನ್ಸ್ ಕೊಡ್ತೀವಿ, ಈ ಮನೆ ನೋಡಿ ಬಂದಿದ್ದೀವಪ್ಪ ತುಂಬ ಚೆನ್ನಾಗಿದೆ, ಯಾವತ್ತಿನ ದಿನ ಶುಭ ದಿನ ನೋಡೋದಾದರೆ ಅವತ್ತಿನ ದಿನ ನೀವು ಕೊಡ್ಬೋದು. ಇಲ್ಲ ನಾವೇನಾದರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ, ಯಾವತ್ತಾದರೂ ಒಂದು ಒಳ್ಳೆ ದಿನ ನೋಡ್ತೀವಿ ಅಂದರೆ ಆವತ್ತಿನ ದಿನ ಮಾಡ್ಬೋದು. ಏನಾದರೂ ಅಗ್ರಿಮೆಂಟಿಗೆ ಸೈನ್ ಹಾಕ್ತೀವಿ, ಏನಾದರೂ ಒಳ ಒಪ್ಪಂದಗಳು ಇರ್ತಾವಲ್ವ, ಕೆಲವೊಂದು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಥದ್ದಾಗಲಿ, ಯಾವುದೇ ರೀತಿ ಅಗ್ರಿಮೆಂಟ್ಗಳು ಮಾಡೋದಾದರೆ, ಸಹಿ ಮಾಡೋದಾದರೆ ಆ ದಿನ ಮಾಡ್ಬೋದು. ಇಲ್ಲ ಹೊಸ ಕೆಲ್ಸಕ್ಕೆ ಹೋಗ್ತೀವಿ, ಜಾಯಿನ್ ಆಗ್ತೀವಿ ನಾವು ಅಂತಂದರೆ ಅವತ್ತಿನ ದಿನ ಆಗ್ಬೋದು. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಂದರೆ ಏನಾದರೂ ಹೊಸ ಕಲಿಕೆ, ಯಾವುದಕ್ಕಾದ್ರೂ ಅಡ್ಮಿಷನ್ ಮಾಡಿಸ್ತೀವಿ, ಯಾವುದಕ್ಕೂ ಕೋರ್ಸಿಗೆ ಅಡ್ಮಿಷನ್ ಮಾಡಿಸ್ತೀವಿ, ಇಲ್ಲ ಯಾವುದಕ್ಕನ ಸೇರ್ಕೋದಾಳೆ ಭರತನಾಟ್ಯ, ಸಂಗೀತ, ಇಲ್ಲ ಏನಾದರೂ ಅಥ್ಲೆಟಿಕ್ಸ್ ಆಗಲಿ, ಆ ಥರ ಸ್ಪೋರ್ಟ್ಸ್ ಯಾವುದಕ್ಕಾದ್ರೂ ಜಾಯಿನ್ ಮಾಡಿಸ್ತೀವಿ ನಾವು, ಒಂದು ಹೊಸದು ಆರಂಭ, ಒಟ್ಟಿನಲ್ಲಿ ಹೊಸ ಆರಂಭ. ನಾವು ಯಾವುದಕ್ಕಾದ್ರೂ ಸೇರಿಸ್ತೀವಿ ಮಕ್ಕಳನ್ನ, ಇಲ್ಲ ಟ್ಯೂಷನ್ಗೆ ಹಾಕ್ತೀವಿ, ಇಲ್ಲ ಯಾವುದೋ ಎಕ್ಸ್ಟ್ರಾ ನಾವು ಕೋರ್ಸಿಗೆ ಸೇರಿಸ್ತಾ ಇದ್ದೀವಿ ಅಂದರೆ ಅವತ್ತಿನ ದಿನ ನೀವು ಸೇರಿಸ್ಬೋದು ಧಾರಾಳವಾಗಿ, ಯಾವುದೇ ರೀತಿ ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದಾದ್ರೂ ವೀಸಾಗೆ ಅಪ್ಲೈ ಮಾಡ್ತೀವಿ ನಾವು, ಫಾರಿನ್ ಇದಾಗಿದ್ದರೆ ವೀಸಾ ಅಪ್ಲೈ ಮಾಡ್ತೀವಿ ಅನ್ನೋರು, ಆಮೇಲೆ ಎಜುಕೇಷನ್ ಸಂಬಂಧಪಟ್ಟ ಏನಾದರೂ ಅಡ್ಮಿಷನ್ಗಳಿದ್ರೆ ಮಾಡಬಹುದು. ವಿದ್ಯಾರ್ಥಿಗಳಿಗೆ ನಾವು ತುಂಬ ಓದಲ್ಲಿ ಏನೂ ಓದತ್ತಾ ಇಲ್ಲ, ಓದಿದ್ದು ಅಂದರೆ ಆ ದಿನ ನೀವು ಏನು ಮಾಡಬಹುದು ಅಂತಂದರೆ ರಾಯರ ಮಠಕ್ಕೆ ಹೋಗ್ಬೋದು, ಇಲ್ಲ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾರ ಮಂದಿರಕ್ಕೆ ಹೋಗೋದು, ಇಲ್ಲ ವಿಷ್ಣುವಿನ ಯಾವೇ ಮಂದಿರಕ್ಕೆ ಹೋದ್ರೂ ಅಲ್ಲಿ ಅರ್ಚನೆಯನ್ನು ಮಾಡಿಸ್ಬಿಟ್ಟು ಅವ್ರ ಹೆಸರಲ್ಲಿ ಬರುವಂಥದ್ದಾಗಿರ್ಬೋದು. ಈ ಥರ ಮಾಡೋದ್ರಿಂದ ಅವತ್ತಿನ ದಿನ ಏನು ಮಾಡಿದ್ರೂ ನಿಮ್ಗೆ ಶುಭನೇ. ಯಾವುದೋ ಒಂದು ಹೊಸ ವಾಹನ ತಗೊಂಡ್ರು ಅಷ್ಟೇ, ಗಾಡಿ ಆಗಲಿ, ಕಾರ್ ಆಗಲಿ, ಅವತ್ತಿನ ದಿನ ತೊಗೊಂಡ್ರೆ ತುಂಬ ಶುಭ ಆಗತ್ತೆ. ಇನ್ನು ಅವತ್ತಿನ ದಿನ ನೀವು ಏನು ಮಾಡಬೇಕು, ದೇವರಿಗೆ ಪೂಜೆ ಯಾವ ಥರ ಮಾಡಬೇಕು ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಟು, ಗುರುವಾರ ಆಗಿರೋದ್ರಿಂದ ರಾಯರಿಗಾಗಲಿ, ಸಾಯಿಬಾಬಾ, ನಿಮ್ಗೆ ಯಾವ ಗುರು ಇಷ್ಟ, ಗಣೇಶ ಆಗಿರಲಿ, ಹನುಮಂತ ಆಗಿರಲಿ, ನಿಮ್ಗೆ ಯಾವ ಸುಬ್ರಹ್ಮಣ್ಯ ಸ್ವಾಮಿ ಆಗಿರಲಿ, ವಿಷ್ಣುವಿನ ಸಂಬಂಧಪಟ್ಟ ಯಾವುದೇ ಇರಲಿ, ಲಕ್ಷ್ಮಿ ಆಗಿರಲಿ, ಯಾವ ದೇವರಿಗಾಯಿತು ಪೂಜೆ ಮಾಡಿಬಿಟ್ಟು, ಗುರು ಉಚ್ಚ ಸ್ಥಾನದಲ್ಲಿರುವುದರಿಂದ ಗುರುಗೆ ಹಳದಿ ಬಣ್ಣ ತುಂಬ ಶ್ರೇಯಸ್ಸು. ಅಂದರೆ ಗುರುವಿಗೆ ಹಳದಿ ಕಲರು ಇಷ್ಟ ಆಗಿರೋದ್ರಿಂದ ಹಳದಿ ಹೂವು
ನೀವು ದೇವರಿಗೆ ಅರ್ಪಣೆ ಮಾಡೋದ್ರಿಂದ. ನೈವೇದ್ಯಕ್ಕೆ ಬರೋದಾದರೆ ನೀವು ಕೇಸರಿಬಾತ್ ಆ ಥರ ಹಳ್ದಿ ಥರ ಯಾವುದಾದ್ರೂ ಹಣ್ಣು, ಬಾಳೆಹಣ್ಣಾಗಲಿ ಈ ಥರ ಯಾವುದಾದ್ರೂ ಗುರುವಿಗೆ ಕೊಡೋದಾಗಿರೋದ್ರಿಂದ, ಇಲ್ಲ ನಿಮ್ಗೇನೂ ಆಗಲ್ಲ ಅಂದರೆ ಕಲ್ಲು ಸಕ್ಕರೆ ಮತ್ತು ಅವಲಕ್ಕಿ ಈ ಥರ ಗುರುಗೆ ಅರ್ಪಣೆ ಮಾಡೋದ್ರಿಂದ ಅದು ಗುರುಗೆ ಸಲ್ಲತ್ತೆ. ಮನೆಯಲ್ಲೇ ನೀವು ಚಿಕ್ಕ ಚಿಕ್ಕ ಮಕ್ಕಳು ಯಾರನೋ ಇದ್ದರೆ ನೀವು ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅನ್ನೋದಾದರೆ ಆ ದಿನ ಮಾಡಿಸ್ಬೋದು ನೀವು. ಅಕ್ಕಿಯನ್ನು ಒಂದು ಪ್ಲೇಟಲ್ಲಿ ಅಕ್ಕಿನ ತೊಗೊಂಬಿಟ್ಟು ಒಂದು ಅರಿಶಿನ ಕೊಂಬು ತೊಗೊಂಬಿಟ್ಟು ಅದರಲ್ಲಿ ಓಂ ಅಂತ ಬರ್ಸೋದು, ಇಲ್ಲ ಅಂತ ಬರ್ಸೋದಾಗಲಿ. ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಇನ್ನು 1 ವರ್ಷ 2, ಇನ್ನು ಸ್ಕೂಲ್ಗೆ ಹಾಕಿರಲ್ಲಲ್ವ, ಇಲ್ಲ ನಿಮ್ಮನ್ನ ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ತೊಗೊಂಡೋದ್ರೆ ಅವರೇ ಪುರೋಹಿತರೇ ಮಾಡಿಕೊಡ್ತಾರೆ. ಈ ಥರ ನಮಗೆ ಸ್ಕೂಲಿಗೆ ಸೇರಿಸ್ಬೇಕು, ನಾವು ಅಕ್ಷರಾಭ್ಯಾಸ ಮಾಡಿಸ್ಕೊಡಿ ಅಂತಂದರೆ ಅವತ್ತಿನ ದಿನ ನೀವೆಲ್ಲ ಅವ್ರು ಏನು ಹೇಳ್ತಾರೆ ಪದಾರ್ಥ ತೊಗೊಂಡೋದ್ರೆ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಡ್ತಾರೆ. ಆಮೇಲೆ ಇದಾಯಿತು. ಇವಾಗ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ವಿಷ್ಣುವಿನ ಸಂಬಂಧಪಟ್ಟ, ರಾಯರ ಸಂಬಂಧಪಟ್ಟ ತುಳಸಿಯನ್ನು ಅರ್ಚನೆ ಮಾಡಿಸುವಂಥದ್ದು. ಬಾಬಾ ಮಂದಿರಕ್ಕಾದರೆ ಹಳದಿ ರೋಸ್, ನೀವು ಹಳದಿ ರೋಸ್ ಆಗಲಿ ಬಿಸ್ಕೆಟ್ ಏನಾದರೂ ಕೊಟ್ಬಿಟ್ಟು ಪೂಜೆಯನ್ನು ಮಾಡಿಸಿ ಬಂದು ದಾನ ಧರ್ಮಗಳನ್ನು ಮಾಡುವಂಥದ್ದು. ಬಡವರಿಗೆ ನೀವು ಎಷ್ಟು ಆಗುತ್ತೋ ಅಷ್ಟು ದಾನ ಧರ್ಮ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ, ನಿಮ್ಮ ಹತ್ರ 10 ರೂಪಾಯಿ ದುಡ್ಡೇ ಕೊಡಬೇಕು ಅಂತಲ್ಲ, ಹಣ್ಣು ಕೊಡಿ. ಅವರಿಗೆ ಬಟ್ಟೆ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ಬಟ್ಟೆ ಕೊಡಿಸೋದಾಗಲಿ. ನೀವು ಬಡವ ಮಕ್ಕಳಿಗೆ ಎಸ್ಪೆಷಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಹತ್ತಬೇಕು ಅಂತಂದರೆ ಯಾರಾದರೂ ಬಡವ ಮಕ್ಕಳಿರ್ತಾರೆ, ನೀವು ಉಪಯೋಗಿಸೋಕ್ಕಾಗಲ್ಲ ಅಂಥವಕ್ಕಾದರೂ ಕೊಡಿ. ಇಲ್ಲ ಒಂದು ಬುಕ್ಕು, ಒಂದು ಪೆನ್ನು, ಏನಾಗುತ್ತೋ ನಿಮ್ಮ ಕೈಲಿ ಅಷ್ಟನ್ನ ಬಡವ ಮಕ್ಕಳು ಯಾರ್ಯಾರಿದ್ರು, ವಿದ್ಯಾರ್ಥಿಗಳು ಯಾರ್ಯಾರಿದ್ರೆ ಓದೋ ಆಸಕ್ತಿ ಇರುತ್ತಲ್ಲ ಅಂಥವ್ರಿಗೆ ನೀವು ಏನಾದರೂ ಬುಕ್ಸ್ ಕೊಡಿಸೋದಾಗಲಿ, ಪೆನ್ಸಿಲ್ ಕೊಡಿಸೋದಾಗಲಿ ಮಾಡಿ ನಿಮ್ಮ ಮಕ್ಕಳ ಕೈಯಿಂದ ಕೊಡಿಸಿ. ಆವಾಗ ಇನ್ನೂ ತುಂಬ ಒಳ್ಳೆಯದು. ಇಲ್ಲ ನಿಮಗೆ ಏನಾದರೂ ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿದ್ದೀರಾ ಅಂತ ಅನ್ನೋದಾದರೆ ನೀವು ಏನಾದರೂ ರೇಷನ್ ಕೊಡಿಸ್ಬೋದು ಬಡವ್ರಿಗೆ. ಒಂದು ಹೊತ್ತಿನ ಊಟಕ್ಕಾಗತ್ತಲ್ವ, ಆ ಥರ ಏನಾದರೂ ಅಕ್ಕಿ ಕೊಡಿಸೋದಾಗಲಿ, ಬೇಳೆಕಾಳು ಕೊಡಿಸೋದಾಗಲಿ ಮಾಡುವಂಥದ್ದು. ತುಂಬ ಪುಣ್ಯನ ಆ ದಿನ ನೀವು ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮಗೆ ಪುಣ್ಯ ಲಭಿಸುತ್ತೆ. ಇನ್ನು ನೀವು ಮನೆಗೆ ಏನು ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಬಂಗಾರ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಇಲ್ಲ ನಮಗೆ ಬಂಗಾರ ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ರೇಷನ್ ತರ್ಬೋದು. ಅಕ್ಕಿ, ಗೋಧಿ, ಬೇಳೆ, ಈ ಥರ ಎಣ್ಣೆ, ಆ ಥರ ನೀವು ಮನೆಗೆ ರೇಷನ್ ತರ್ಬೋದು. ಆ ಥರ ಗುರುವಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಆಗಲಿ ನೀವು ತಂದರೆ ತುಂಬ ಶುಭವಾಗುತ್ತೆ. ಇನ್ನು ಮಂತ್ರಗಳ ವಿಷಯಕ್ಕೆ ಬಂದರೆ ಗುರುವಿಗೆ ಸಂಬಂಧಪಟ್ಟಂಥದ್ದು ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮಯತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಸಾಯಿರಾಮ್. ಇಲ್ಲ ನಿಮಗೆ ಓಂ ಗಂ ಗಣಪತಿಯೇ ನಮಃ ಯಾವುದೇ ಒಂದು ಗುರು ಮಂತ್ರ ಆಗಲಿ ಜಪನೆ ಮಾಡೋದ್ರಿಂದ ಆಗಲಿ, ಅಥವಾ ವಿಷ್ಣುಗೆ ಸಂಬಂಧಪಟ್ಟಂಥದ್ದಾಗಲಿ, ಇಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದಾಗಲಿ, ಯಾವುದೇ ಒಂದು ಆಂಜನೇಯ ಮಂತ್ರ, ಮೂಲ ಮಂತ್ರ ಇರುತ್ತಲ್ಲ ಅದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆವತ್ತಿನ ದಿನ ತುಂಬ ಪಾಸಿಟಿವ್ ಆಗಿರುತ್ತೆ. ಮನೆಯಲ್ಲೂ ಅಷ್ಟೇ ಧೂಪ ದೀಪ ಹಾಕೋದ್ರಿಂದ ತುಂಬ ಮನೆಯಲ್ಲೇ ಆಗಲಿ ನಿಮ್ಮ ಮನಸ್ಸಿಗೆ ಆಗಲಿ ಕೂತು ಒಂದು 10 ನಿಮಿಷ ಕಣ್ಣು ಮುಚ್ಚಿ ನಿಮ್ಗೆ ಯಾವ ಬರುತ್ತೋ ಓಂ ನಮಃ ಶಿವಾಯ ಮೂಲ ಮಂತ್ರ ಶಿವನಂದು ಈ ಥರ ಹೇಳ್ಕೊಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಪಾಸಿಟಿವ್ ಆಗಿರ್ತೀರ ದಿನವೆಲ್ಲ. ನೀವು ಮುಂದೆ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಒಳ್ಳೆಯದು ಆಗುತ್ತೆ. ಆದ ಕಾರಣ ಇವತ್ತಿನ ದಿನ ನೀವು ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ, ನಿಮಗೆ ಕೈಲಾದಷ್ಟು ದಾನ ಧರ್ಮ ಮಾಡಿ. ಇದರಿಂದ ನೀವಲ್ಲದ್ರೂ ನಿಮ್ಮ ಮಕ್ಕಳಿಗಾದರೂ ಆ ಪುಣ್ಯ ಲಭಿಸುತ್ತೆ. ಇದಾಗಿತ್ತು ಗುರು ಪುಷ್ಯ ಯೋಗ ಅಮೃತ ಗಳಿಗೆಯ ಬಗ್ಗೆ ವಿವರ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಂ ಗುರುಭ್ಯೋ ನಮಃ.